ನಮಸ್ಕಾರ. ಇವತ್ತು ಮಂಡಕ್ಕಿ ಸೂಸ್ಲ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ. ಈ ರೀತಿ ಮಾಡಿರಿ, ಭಾಳ ರುಚಿ ಆಗ್ತಾವೆ. ಇಲ್ಲಿ ಮಂಡಕ್ಕಿ ತೊಗೊಂಡೆ ನೋಡಿರಿ. ಚುರುಮರಿ ಅಂತಾರೆ, ಮಂಡಕ್ಕಿ ಅಂತಾರೆ, ಕಡಲೆಪುರಿ ಅಂತಾರೆ. ಒಂದು ಕಡಾಯಿ ಇಟ್ಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡೀನಿ. ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ ತಕ್ಷಣ ಇಲ್ಲಿ ಕಡಲೆ ಬೀಜ ಹಾಕ್ತಾನೆ ನೋಡಿರಿ, ಶೇಂಗಾ ಕಾಳು. ಯಾಕಂದ್ರೆ ಇವು ಮೊದಲು ಹುರಿಯೋನು, ಆನಂತರ ಸಾಸಿವೆ ಹಾಕ್ತಾನೆ. ಮೊದಲು ಸಾಸಿವೆ ಹಾಕಿದ್ರೆ ಸೀದು ಹೋಗ್ತಾವೆ, ಅದಕ್ಕೋಸ್ಕರ ಕಡಲೆ ಬೀಜ ಹುರ್ಕೊಂಡ ನಂತರ ಎಣ್ಣೆ ಕಾದಿರ್ತೈತಲ್ಲ, ಸಾಸಿವೆ ಹಾಕ್ತೀನಿ. ಚಟಪಟ ಅಂತಾವು ಜಲ್ದಿ. ಇವನ್ನ ಫ್ರೈ ಮಾಡ್ಕೊಳೋಣ. ಈಗ ಸಾಸಿವೆ ಹಾಕೇನಿ, ಒಂದು ಅರ್ಧ ಸ್ಪೂನ್, ಸಣ್ಣ ಸ್ಪೂನ್ಲೆ. ಲಘುನ ಚಟಪಟ ಅಂತಾವು, ಎಣ್ಣೆ ಕಾದಿರ್ತತಿ. ಶೇಂಗಾ ಕಾಳು ಹುರಿದಾವು. ಒಂದೆರಡು ಕಡ್ಡಿ ಕರಿಬೇವು ಹಾಕೋಣ. ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯಿ ಉದ್ದುದಕ್ಕೆ ಸಿಳಿಯಕ್ಕನು. ಇವು ಮೆಣಸಿನ್ಕಾಯಿ ಎಣ್ಣೆಯೊಳಗೆ ಚಲೋ ಓದ್ನಂಗೆ ಫ್ರೈ ಆಗ್ಬೇಕು, ಅಂದ್ರೆ ತಿನ್ನಕ್ಕೆ ಭಾಳ ರುಚಿ ಆಗ್ತಾವೆ. ತೆಗೆದು ಚೆಲ್ಲಂಗಿಲ್ಲ. ಮೀಡಿಯಮ್ ಖಾರದವು. ಒಂದೆರಡು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಾಕ್ಯಾನ ನೋಡಿರಿ. ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಒಂದು ಸ್ವಲ್ಪ ಬೇಯಲಿ, ಅಲ್ಲಿವರೆಗೆ ಇದನ್ನ ಕಾಡ್ಸೋಣ. ಮೀಡಿಯಮ್ ಉರಿ ಇರಲಿ, ಚೆಂದ ಬೇಯಲಿದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಒಂದು 4 ಪ್ಲೇಟ್ ಮಾಡಕತ್ತೇನೆ, 4 ಜನರಿಗೆ ನಾನು. ಒಂದು 1/4 ಸ್ಪೂನ್ ಅರಿಶಿಣ ಪುಡಿ ಹಾಕೀನಿ, ಸಣ್ಣ ಸ್ಪೂನ್ಲೆ. ಇದನ್ನು ಕಡೆ ಮಾಡೋಣ. ಇಲ್ಲಿ ನೋಡ್ರಿ, ಕೊಬ್ಬರಿ ತುರಿ ಹಾಕ್ತಾನೆ. ಈ ಕೊಬ್ಬರಿ ತುರಿ ಹಾಕೋದ್ರಿಂದ ಮಾಡೋಂಥ ಈ ತಿನಿಸುಗಳು ಭಾಳ ರುಚಿ ಆಗ್ತಾವೆ. ಅವಲಕ್ಕಿ ಆಯ್ತು, ಉಪ್ಪಿಟ್ಟು ಆಯ್ತು, ಮಂಡಕ್ಕಿ ಆಯ್ತು, ಕೊಬ್ಬರಿ ತುರಿ ಹಾಕೋದ್ರಿಂದ ಡಬಲ್ ರುಚಿ ಕೊಡ್ತತಿ. ಅದನ್ನೂ ಸ್ವಲ್ಪ ಬಿಸಿ ಮಾಡಿಬಿಡೋಣ. ಇವಾಗ ಮಂಡಕ್ಕಿನ ತೊಯ್ಸ್ಕೋಬೇಕಲ್ಲ, ಅದಕ್ಕಿಂತ ಮುಂಚೆ ಹಿಂಗೆ ಹೋರ್ಲಿರೋಂಥ ಬುಟ್ಟಿಯೊಳಗೆ ಹಾಕ್ಕೊಂಡು ತೊಳೆದು ಬಿಡೋಣ. ನಲ್ಲಿ ಕೆಳಗೆ ಹಿಡ್ಕೊಂಡ್ಬಿಟ್ರೆ ಅದ್ರಾಗಿರೋಂಥ ಧೂಳೆಲ್ಲ ಕೆಳಗೆ ಸೋಸಿ ಹೋಗ್ಬಿಡ್ತತಿ. ಇಲ್ಲೇ ಒಂದು ಮಿಕ್ಸಿ ಜಾರಿಗೆ 1-2 ಟೇಬಲ್ ಸ್ಪೂನ್ ಪುಟಾಣಿ ಹಾಕ್ಕೊಂಡೇನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳೋಣ. ಈಗ ನೋಡಿರಿ, ಮಂಡಕ್ಕಿನ ಸಿಂಕ್ನ್ಯಾಗ ಡೈರೆಕ್ಟ್ ನಲ್ಲಿ ಕೆಳಗೆ ತೊಳೆಯೋನು, ಧೂಳೆಲ್ಲ ಕೆಳಗೆ ಸೋರಿ ಹೋಗ್ಬಿಡ್ತತಿ.
ಸ್ವಚ್ಛ ಅದು ನೋಡ್ರಿ ಮಂಡಕ್ಕಿ. ಇವಾಗ ಒಗ್ಗರಣೆ ರೆಡಿ ಆಗೈತಲ್ಲ, ಇದಕ್ಕೆ ಈ ಮಂಡಕ್ಕಿನ ಹಾಕಿಬಿಡೋಣ. ನೋಡ್ರಿ ಎಷ್ಟು ಬಿಡಿ ಬಿಡಿಯಾಗಿ ಸ್ವಚ್ಛನೂ ಆಗ್ಯಾವು, ಬಿಡಿ ಬಿಡಿ ಆಗ್ಯಾವು. ಇದಕ್ಕೀಗ ಪುಟಾಣಿ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕಿ ಮೇಲೆ ಮಂಡಕ್ಕಿಗೆ ಅಷ್ಟೇ ಕಲಿಸ್ಬಿಡೋಣ ಫಸ್ಟ್. ಆನಂತರ ಒಗ್ಗರಣೆ ಜೋಡಿ ಕಲ್ಸೋಣ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಮೇಲಿನ ಮಂಡಕ್ಕಿಗೆ ಪುಟಾಣಿ ಸಕ್ಕರೆ ಪೌಡ್ರ್ ಹಾಕಿ ಕಲಸಿಂದ ಒಗ್ಗರಣೆ ಜೊತೆ ಕಲಿಸ್ಬಿಡೋಣ. ರೆಡಿ ಆದವು ನೋಡ್ರಿ ನಮ್ಮ ಮಂಡಕ್ಕಿ ಸೂಸ್ಲ, ಚುರುಮುರಿ ಸೂಸ್ಲ. ಭಾಳ ರುಚಿ ಆಕವ್ರಿ ಇವು. ಇದಕ್ಕೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಭಾಳ ಟೇಸ್ಟಿ ಆಗ್ತಾವೆ. ಇದ್ರ ಜೊತೆ ಕಡ್ಕೊಂಡು ತಿನ್ನೋಕೆ 2 ಮೆಣಸಿನ್ಕಾಯಿ ಇಟ್ಟೇನಿ. ಒಂದು ಸ್ವಲ್ಪ ಮಿಕ್ಸರ್ ಹಾಕೋಣ. ಸೇವ್, ಕಾರ್ದಾಣಿ ಅಂತೀರಿ, ಸೇವ್ ಅಂತೀರಿ, ಮಿಕ್ಸರ್ ಅಂತೀವಿ. ಸ್ವಲ್ಪ ಹಾಕ್ಕೊಂಡು ತಿಂದುಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ. ರೆಡಿ ಆದವು ನೋಡ್ರಿ ಮಂಡಕ್ಕಿ ಸೂಸ್ಲ. ಸೂಪರಾಗಿ ಬಂದವು, ಅಷ್ಟು ರುಚಿ ಕಟ್ಟಾಗಿದ್ವು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.